ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. KCET ವಿದ್ಯಾರ್ಥಿಗಳು ಯಾರ್ಯಾರೆಲ್ಲ ಇದ್ದೀರಾ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗತ್ತೆ. KEA ಕಡೆಯಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿಂದ ಇರುತ್ತೆ ಅಂತ ಅಂದರೆ ಇದೇ ತಿಂಗಳು 11ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಇದು ಯಾವುದೇ ರೀತಿಯಾದಂತಹ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲ, ಆಫ್ಲೈನಲ್ಲೇ ಇರುವಂಥದ್ದು. ಬೆಂಗಳೂರಲ್ಲಿ ಇರುವಂತಹ KEA ಆಫೀಸಿಗೆ ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗತ್ತೆ. ಯಾರ್ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕು ಅಂತ ಅಂದರೆ A1 B1 B C D E F G H I J K L M N O ಈ ಕ್ಲಾಸ್ ಅಲ್ಲಿ ಬರೋವಂಥವರು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗತ್ತೆ. A ಮತ್ತು Y ಕ್ಲಾಸಲ್ಲಿ ಯಾರ್ಯಾರು ಬರ್ತೀರಾ ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅವಶ್ಯಕತೆ ಇರೋದಿಲ್ಲ. ಓಕೆನಾ. ಸೊ ಈ ಕ್ಲಾಸ್ ಅಂತಂದರೆ ಎಲಿಜಿಬಿಲಿಟಿನ ಯಾರು ಕ್ಲೈಮ್ ಮಾಡಿರ್ತೀರ ಅಲ್ವಾ, ಸೊ ಅವರಿಗೆಲ್ಲನೂ ಕೂಡ ಒಂದೊಂದು ಕ್ಲಾಸ್ ಅಂತ ಕೊಟ್ಟಿರ್ತಾರೆ. ನಿಮ್ಮ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಕ್ಲಾಸ್ ಯಾವುದು ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿರುತ್ತೆ. ಅದನ್ನು ನೋಡ್ಕೊಂಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಸೊ 11ರಿಂದ 22ನೇ ತಾರೀಕು ಒಳಗಡೆ ಯಾವತ್ತು ಬೇಕಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬೋದಾ ಅಂತ ಅಂದರೆ ಆ ಥರ ಇರೋದಿಲ್ಲ. ಸ್ಲಾಟ್ ಬುಕ್ಕಿಂಗ್ ಇರುತ್ತೆ. ಸೊ ನೀವು ಬುಕ್ ಮಾಡಬೇಕಾಗತ್ತೆ, ಯಾವತ್ತು ನಿಮ್ಮ ವೆರಿಫಿಕೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ KEA ಕಡೆಯಿಂದ ಅಫಿಷಿಯಲ್ ಆಗಿ ಒಂದು ಲಿಂಕನ್ನು ಕೊಡ್ತಾರೆ. 7ನೇ ತಾರೀಕು ಮೇಲ್ಪಟ್ಟು ನಿಮಗೆ ಆ ಲಿಂಕ್ ಸಿಗುತ್ತೆ. ಸೊ ನೀವು ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ, ಫಾರ್ ಎಕ್ಸಾಂಪಲ್ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, PU ಮಾರ್ಕ್ಸ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡ್, ಹಾಗೆ ನಿಮ್ಮ KCET ಅಡ್ಮಿಟ್ ಕಾರ್ಡ್, ಹಾಗೆ ಅಪ್ಲಿಕೇಶನ್ ಫಾರ್ಮ್ ಮತ್ತು ಇನ್ನಿತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ನೀವು ಯಾವುದಾದ್ರೂ ಒಂದು ರಿಸರ್ವೇಷನ್ಗೆ ಕ್ಲೈಮ್ ಮಾಡಿದರೆ ಅದರ ರಿಲೇಟೆಡ್ ಆದಂತಹ ಸರ್ಟಿಫಿಕೇಟ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಕೂಡ ರೆಡಿ ಇದೆ, ನಾನು ಯಾವಾಗ ಬೇಕಿದ್ರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತೀನಿ ಅಂತ ಅಂದಾಗ ನೀವು ಸ್ಲಾಟ್ ಬುಕ್ನ ಮಾಡ್ಕೊಳ್ಬೇಕಾಗತ್ತೆ. ಸ್ಲಾಟ್ ಬುಕ್ಕಿಂಗಲ್ಲಿ ನಿಮಗೆ ಯಾವ ದಿನ ನಿಗದಿ ಆಗುತ್ತೆ ಆ ಒಂದು ದಿನ ನೀವು KEAಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಯಾರ್ಯಾರೆಲ್ಲ ಅಂತ ಇನ್ನೊಂದು ಸರಿ ಹೇಳ್ತೀನಿ ನೋಡಿ. A1 B1 B C D E F G H I J K L M N O ಈ ಕ್ಲಾಸಲ್ಲಿ ಬರೋ ಅಂಥವರು ವೆರಿಫಿಕೇಷನ್ ಮಾಡಿಸ್ಕೊಳ್ಬೇಕು. ಸೊ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವಿಷಯ, ಈ ಎಲ್ಲ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದೆಲ್ಲನೂ ಕೂಡ ಒರಿಜಿನಲ್ ತೊಗೊಂಡು ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ಒಂದು ಸೆಟ್ಟು ಜೆರಾಕ್ಸ್ನ ನೀವು ವೆರಿಫಿಕೇಷನ್ಗೆ ತೊಗೊಂಡು ಹೋಗಬೇಕಾಗತ್ತೆ. ಸೊ ಇದೆಲ್ಲ ಮುಗಿದ ನಂತರ ನಿಮಗೆ KCET ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಅದಾದ ನಂತರ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ಪು ಬರುತ್ತೆ. ಓಕೆನಾ. ಸೊ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬೇಕು ಅಂತ ಅಂದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಓಕೆನಾ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ KCET ಫ್ರೆಂಡ್ಸ್ ಯಾರ್ಯಾರೆಲ್ಲ ಇರ್ತಾರೆ ಅವರಿಗೂ ಕೂಡ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಗೊತ್ತಾಗಲಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಇದೇ ಥರ KCET ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.